ಸೊ ಡಾಮಿನ ನನ್ನ ಕನ್ಸಿನ ಗಾಡಿಯಾಗೆ ಕನ್ವರ್ಟ್ ಮಾಡೋದಕ್ಕೆ ಬ್ಯಾಲೆನ್ಸ್ ಇದೆ ಅಂತ ಮೇಯ್ನ್ ಥಿಂಗ್ ಏನಿತ್ತು ಅದು ಇವತ್ತು ತರ್ತಾ ಇದ್ದೀನಿ. ಓಕೆ, ನನಗೆ ಆ ಕಿಟ್ಟು ಬೇಕು. ಕಂಡೀಷನ್ ಹೇಗಿದೆ ನೋಡೋಣ. ವಾಯ್ಸ್ ಎಲ್ಲ ಎತ್ಕೊಂಡು ಐಟಮು. ಇನ್ನೊಂದು ಫಾಗ್ ನೋಡ್ರಿ ಹೆಂಗೆ ನಿಂತೋಯ್ತಿ ಅಲ್ಲ ಹಿಮ ಅಪ್ಪಡ. ಹೊರಡ್ತಾ ಇದ್ದೀವಿ ಈಗ ಎಲ್ಲ. ಚಳಿ ಗುರು, 12 ಆಯಿತು. ಗಿರಿಯಣ್ಣ ಸವಾಸ ಮಾಡಿದ್ರೆ 12 ಗಂಟೆ ಆಯ್ತದೆ. ಓಕೆ ಬಾಯ್ಸ್, ಒಂದು 3 ಪೆಟ್ರೋಲ್ ಬಂಕ್ ಆದಮೇಲೆ ಯಾವುದೋ ಒಂದು ಭಾರತ್ ಪೆಟ್ರೋಲಿಯಂ ಓಪನ್ ಇದೆ. ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಾಗ ಕಾಶಿಲ್ಲ. ಅವ್ರಿಗೆ ಏನು ಮಾಡೋಕ್ಕಲ್ಲ. ಅಪ್ಪ ಪೆಟ್ರೋಲ್ ಹಾಕ್ಸಿರ್ತಾರೆ ಅನ್ಕೊಂಡೆ. ನಾನು ಅಪ್ಪನ ಗಾಡಿ ಇದ್ಕೊಂಡು ಬಂದೆ, ನೋಡಿದ್ರೆ ಅಪ್ಪ ಪೆಟ್ರೋಲ್ ಹಾಕ್ಸಿಲ್ಲ. ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿ ಕೊಟ್ಟರು. ಸೊ ನೀವು ನೋಡ್ತಾ ಇರ್ಬೋದು, ಇವತ್ತು ನನ್ನ ಕೈಲಿ ನನ್ನ ಡಾರ್ಲೋ ಇದೆ. ಸೊ ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ ನನ್ನ ವರ್ಷದ ಕನಸು. ಸೊ ನಾನು ಡಾಮಿ ತೊಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಡಾಮಿ ತೊಗೊಂಡ್ಮೇಲೆ ಈಗೇನು ತೊಗೊತಿದ್ದೀನಿ ಅದನ್ನು ತೊಗೊತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಉದ್ದಂಗೆ ಹೇಳಕ್ಕಪ್ಪ ಯಪ್ಪ. ಸೊ ತುಂಬ ಲೇಟಾಗಿ ಹೊರಟಿದ್ದೀನಿ. ಆ್ಯಕ್ಚುಲಿ ಟೈಮು 6:15 6:05 6:04 ಆಗಿದೆ. 6 ಗಂಟೆ ಅಂದ್ಕೊಳ್ರಿ. ಈ ಟೈಮಲ್ಲಿ ನಾನು ಹೋಗ್ತಾಯಿರೋ ಲೊಕೇಶನ್ ಹೆಕ್ಟಿಕ್ ಟ್ರಾಫಿಕ್ ರೋಡು, ಬಟ್ ವಿಧಿ ಇಲ್ಲ. ಸೊ ಡಾಮಿನ ನನ್ನ ಕನ್ಸಿನ ಗಾಡಿಯಾಗೆ ಕನ್ವರ್ಟ್ ಮಾಡೋದಕ್ಕೆ ಬ್ಯಾಲೆನ್ಸ್ ಇದೆ ಅಂತ ಮೇಯ್ನ್ ಥಿಂಗ್ ಏನಿತ್ತು ಅದು ಇವತ್ತು ತರ್ತಾ ಇದ್ದೀನಿ. ಏನು ಅಂತ ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತಾಗಿರ್ಬೋದು. ನನಗೆ ಮನೇಲಿ ಇದು ಕಾಸು ಕೊಡ್ತಾರಾ ಕೊಡಲ್ವಾ ಅಂತ ತುಂಬ ದಿವಸದಿಂದ ನಾನು ಟೆನ್ಷನಲ್ಲಿದ್ದೆ. ಮನೇಲಿ ಸುಮಾರು ದಿವಸ ಮುಂಚೆನೇ ಹೇಳಿದೆ, ನಾನು ದುಡ್ಡು ಎತ್ತಿಕ್ಕಿದೆ ಸ್ವಲ್ಪ ದಿವಸ ಮುಂಚೆ. ಅದು ಹೇಳೋಕ್ಕಾಗಲ್ಲ ನಾನು, ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಅದು ಐಟಮು. ಕೆಲವೊಬ್ಬೊಬ್ಬರು ಆ ದುಡ್ಡಿಗೆ ಗಾಡಿನ ಎತ್ಕೊಂಡು ಬಂದುಬಿಡ್ತಾರೆ, ಅಷ್ಟು ದುಡ್ಡದು. ಸೊ ಅದೇನಂದರೆ ನನಗಿರೋ ಖುಷಿಗೆ ಮಾತಾಡೋಕ್ಕಾಗ್ತಲ್ಲ ಗುರು, ಸೀರಿಯಸ್ಲಿ. ಮನೇಲಿ ಸುಮಾರು ದಿವಸದಿಂದ ಹೇಳಿದೆ ಹಿಂಗೆ ಬೇಕು ತೊಗೋಬೇಕು ನೀವರ್ದು ಹಾಕಿ ಅಂತ. ಏನಾರ ಒಂದು ಸಮಸ್ಯೆ, ನನಗೇನಾರ ಒಂದು ಖರ್ಚು, ಕಮಿಟ್ಮೆಂಟು ತುಂಬ ಜಾಸ್ತಿ ಆಗುತ್ತೆ ಗುರು ಬೆಳೀತಾ. ಆ ಕಮಿಟ್ಮೆಂಟಿಂದ ನನಗೆ ನನ್ನ ಕನಸನ್ನ ನಾನು ನೆರವೇರ್ಸೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಆ ದಿನ ಬಂದಿದೆ. ಸೊ ಇವತ್ತು ಸಂಡೇ, ವ್ಲಾಗ್ ಇಲ್ಲ, ಬೇಜಾರು. ಆರಾಮಾಗಿ ಮನೇಲಿ ಕೂತಿದ್ದೆ. ನೆನೆ ವ್ಲಾಗ್ ಏನಿತ್ತು ಅದನ್ನು ಎಡಿಟ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಕೂತಿದ್ದೆ. ಓಕೆ, ನನಗೆ ಆ ಕಿಟ್ಟು ಬೇಕು. ಕಂಡೀಷನ್ ಹೇಗಿದೆ ನೋಡೋಣ. ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಬೇಡ, ಕಂಡೀಷನ್ ಚೆನ್ನಾಗಿತ್ತು ಅಂದರೆ ಇವತ್ತು ಅದನ್ನು ಎತ್ಕೊಂಬರೋಣ. ನಾಳೆ ಫಿಟ್ಟಿಂಗ್ ಮಾಡಿಸೋಣ. ನಾಳೆ ಫಿಟ್ ಮಾಡಿಬಿಟ್ಟು ಕೇಲ್ ಖತಮ್, ನಾಟಕ್ ಬಂದ್, ದೂಸರಾ ಮಾತೇ ಇಲ್ಲ. ಎಷ್ಟು ದಿವಸ ಕಾಯ್ದಿದೆ ಗೊತ್ತಾ ಗುರು ಈ ಕಿಟ್ಟಿಗೋಸ್ಕರ. ಇದೊಂದು ಥಿಂಗ್ನ ಗಾಡಿಗೆ ಆ್ಯಡ್ ಮಾಡಬೇಕು ಅಂತ ವರ್ಷಗಳಿಂದ ಕಾಯ್ತಾ ಇದೆ. ಇವಾಗ ಕನಸು ಈರಡೋ ಸಮಯ ಬಂದಿದೆ. ಏನು ಗುರು ಈ ರೇಂಜ್ ಟ್ರಾಫಿಕ್ಕು, ಯಾವಾಗಲೂ ಇಲ್ಲಿ ಟ್ರಾಫಿಕ್ಕು. ಏನೋ ಜಾತ್ರೆಗೆ ಇದ್ರೆ ಬೇರೆ ನಡೀತಾ ಇದೆ, ಇನ್ನೂ ಟ್ರಾಫಿಕ್ಕು. ಓಕೆ ಬೈಸ್, ಬರ್ರಿ. ಇವತ್ತು ನನ್ನ ಜೊತೆಗೆ ಆ್ಯಕ್ಚುಲಿ ಒಬ್ಬನೇ ಹೋಗೋದು ಬೇಡ ಅಂತೇಳಿ ನಮ್ಮ ಗಿರಿಯಣ್ಣನ ಕರೆದಿದ್ದೀನಿ. ಸೊ ಫಸ್ಟಿಗೆ ಗಿರಿಯಣ್ಣನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು. ಬರ್ರಿ, ಸಿಗ್ತೀನಿ ನಿಮ್ಗೆ ಆನ್ ದ ವೇ. ಓಕೆ ಬೈಸ್, ಆಗಿ ಇಂಥವ್ರಿಂದನೇ ಅರ್ಧ ಆ್ಯಕ್ಸಿಡೆಂಟ್ ಆಗೋದು. ಸೊ ಗಿರಿಯಣ್ಣನ ಪಿಕ್ ಮಾಡ್ಕೊಂಡಾಯ್ತು. ಈಗ ಗಿರಿಯಣ್ಣನ ಜೊತೆ ಎತ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ಸ್ವಲ್ಪ ಸಸ್ಪೆನ್ಸ್ ಗೇಮ್ ಹೀಗೆ ಇರುತ್ತೆ. ಸೊ ಅದು ಕಂಪ್ಲೀಟ್ ನೆಕ್ಸ್ಟು ರಿವ್ಯೂ ಸಪ್ರೇಟಾಗೇ ಆಗುತ್ತೆ. ರಿವ್ಯೂ ಅಲ್ಲ, ರಿವ್ಯೂ ಆಮೇಲೆ ನೆಕ್ಸ್ಟ್ ಈಗ ರಿವೀಲ್ ಆಗೋದೆ, ಅದು ಸಪ್ರೇಟಾಗಿ ಆಗುತ್ತೆ. ಸೊ ನೋಡೋಣ ಫಸ್ಟಿಗೆ ಹೋಗಿ ಏನು ಅಂತ ಅಂತೇಳಿ. ವಾಯ್ಸ್ ಎಲ್ಲ ಎತ್ಕೊಂಡು ಐಟಮು. ಇನ್ನೊಂದು ಸ್ವಲ್ಪ ಐಟಮ್ ಬಾಕಿ ಇದೆ. ಸೊ ಸೈಡ್ ಫೇರಿಂಗ್ಸು, ಮಾಸ್ಕೋವು, ನೆಟ್ಟೆಲ್ಲ ಒಳಗಿದೆ. ಸೊ ಮಿಕ್ಕಿದ ಪಾರ್ಟ್ ಏನಿದೆ ಅಲ್ಲಿ ಮನೇಲಿದೆ, ಎತ್ಕೊಂಬರ್ತೀನಿ ಅಂತ ಹೇಳಿದ್ರು. ಒಂದು 2 ಚಿಕ್ಕಪುಟ್ಟ ಪಾರ್ಟ್ ಮಿಸ್ಸಿಂಗ್ ಆಗಿದೆ. ಸೊ ಎತ್ಕೊಂಬರ್ತೀನಿ ಅಂತೇಳಿ ಹೋಗಿದ್ದಾರೆ ಫ್ರೆಂಡ್ ಮನೆಯಲ್ಲಿ. ಅವ್ರ ಫ್ರೆಂಡ್ ಅಂತ ಬಿಡಿಸಿದ್ದು. ಸೊ ನೋಡೋಣ. ಫಾಗ್ಲಂಪು ಜಿಗ್ಮಗ ಅಂತ, ಅದಕ್ಕೇ. ಯಾವುದಕ್ಕೆ? ಇಲ್ಲ ಬ್ರೋ, ಡಾಮಿನರ್ಗೆ ಬೇರೆ ಯಾರೋ ನಕ್ಕರೆ ಸೆಟ್ ಆಗಲ್ಲ. ಅದಕ್ಕಾ? ಹಾಂ, ಇದು ಚೆನ್ನಾಗಿದೆ. ಇದು ಯಾವುದಿದು? 60 ಲ್ಯಾಂಪ್ದೆ ಯಾವಾಗಲೂ ಬ್ರೈಟು. 60 ಬ್ರೈಟ್ ಒಂಥರ. 40 ಲ್ಯಾಂಪ್ ಹಾಕ್ರಿ. 60 ಸರಿ ಬ್ರೋ. ಅದು 60ದು ಸ್ಪ್ರೆಡ್ ಆ್ಯಂಡ್ ಸ್ಪಾಟ್ ಇದೆ.
ಲೈಟ್ ಸ್ಪ್ರೆಡ್ ಮಾಡ್ಬಿಡುತ್ತೆ, ಮಸ್ತಾಗಿ ಕಾಣುತ್ತದು. ಫಾಗ್ ನೋಡ್ರಿ ಹಿಂಗೆ ನಿಂತೋಯ್ತಿ ಅಲ್ಲ ಹಿಮ ಅಪ್ಪಡ. ಹೊರಡ್ತಾ ಇದ್ದೀವಿ ಈಗ ಎಲ್ಲ. ಚಳಿ ಗುರು, 12 ಆಯಿತು. ಗಿರಿಯಣ್ಣ ಸವಾಸ ಮಾಡಿದ್ರೆ 12 ಗಂಟೆ ಆಯ್ತದೆ. ಈಗ ಮನೆಗೆ ಹೋಗ್ಬೇಕು. ಪೆಟ್ರೋಲ್ ಬೇರೆ ಇಲ್ಲ, ಎಲ್ಲ ಆಫ್ ಆಗುತ್ತೋ ಗಾಡಿ ಗೊತ್ತಿಲ್ಲ. ಕಿಟ್ ತೊಗೊಂಡು ಹೋಗ್ಬೇಕು. ಎಲ್ಲ ಐಟಮ್ ಅಲ್ಲಿ ಇಕ್ಕಿದ್ದೀನಿ. ಇದೊಂದು ಡಬ್ಬ ಬಿಟ್ಟು ಸೈಡ್ ಫಿರಿಂಗ್ಸ್ ಎಲ್ಲ ಅಲ್ಲಿದೆ. ಸೊ ಏನು ತೊಗೊಂಡಿದ್ದು ಅಂದರೆ ನನ್ನ ಗಾಡಿಗೆ ಆಟೋಲಾಕ್ ಕಿಟ್ ಯಾವ್ದು ತೊಗೋಬೇಕು ಅಂತ ತುಂಬ ದಿವಸ ಅಂದ್ಕೊಂಡಿದ್ದೆ. ಆ ಕಿಟ್ಟನ್ನು ಇವತ್ತು ಬೈ ಮಾಡಿದ್ದೀನಿ. ಸೊ ಅದು ಫಿಟ್ಟಿಂಗು ನೆಕ್ಸ್ಟ್ ಬ್ಲಾಗಲ್ಲಿ ಆಗುತ್ತೆ. ಇವತ್ತು ಆ್ಯಕ್ಚುಲಿ ಬಾನ್ 40 ಅವ್ರನ್ನ ಮೀಟ್ ಮಾಡಿ ಅವ್ರ ಮುಫ್ಲರೆಲ್ಲ ಇಸ್ಕೋಬೇಕಿತ್ತು. ಇಲ್ಲೇ ಲೇಟ್ ಆಗೋದ್ರಿಂದ ಆ ಮಫ್ಲರ್ನೆಲ್ಲ ಋತ್ವಿಜ್ ಬ್ರೋ ಪಿಕ್ ಮಾಡಿಕೊಂಡು ಅವ್ರ ಮನೇಲಿ ಇಕ್ಕಿದ್ದಾರೆ. ಡಾಮಿನರ್ 400 ಅವ್ರದ್ದು ಸೇಮು. ಬ್ರೋ ಸ್ಯಾಡಲ್ಲು ಬೇಡ ಬಿಡಿ, ನಮ್ಮದು ಡಾಮಿ ಎತ್ತಿ ನಾವು ಸ್ಯಾಡಲ್ ಮಾಡೋಣ. ಇನ್ಮೇಲೆ ಕಿಟ್ಟಿಗೋಸ್ಕರ ಕಷ್ಟಪಟ್ಟು ಕಿಟ್ ಹಾಕ್ಸಿದಾಯಿತು. ಈಗ ಅವ್ರ ಹತ್ರ ಮಫ್ಲರ್ ಎತ್ಕೊಂಡು ಮಫ್ಲರ್ನು ಫಿಟ್ ಮಾಡಿ ನನ್ನ ಡ್ರೀಮ್ ಗಾಡಿನ ರೆಡಿ ಮಾಡ್ಕೊಳ್ಳುವ. ಓಕೆ ಬೈಸ್, ಒಂದು 3 ಪೆಟ್ರೋಲ್ ಬಂಕ್ ಆದಮೇಲೆ ಯಾವುದೋ ಒಂದು ಭಾರತ್ ಪೆಟ್ರೋಲಿಯಂ ಓಪನ್ ಇದೆ. ಒಂದು ₹100 ಪೆಟ್ರೋಲ್ ಹಾಕ್ಸ್ಕೊಳ್ಳೋದಾಗ ಕಾಶಿಲ್ಲ. ಅವ್ರಿಗೆ ಏನು ಮಾಡೋಕ್ಕಲ್ಲ. ಅಪ್ಪ ಪೆಟ್ರೋಲ್ ಹಾಕ್ಸಿರ್ತಾರೆ ಅಂದ್ಕೊಂಡೆ. ನಾನು ಅಪ್ಪನ ಗಾಡಿ ಇದ್ಕೊಂಡ್ಬಂದೆ. ನೋಡಿದ್ರೆ ನಮ್ಮ ಅಪ್ಪ ಪೆಟ್ರೋಲ್ ಹಾಕ್ಸಿಲ್ಲ. ಏನು ಮಾಡವ, ಇದಿಲ್ಲ. ಇಲ್ಲೂ ಪಾಟ್ಸಾ, ಇಲ್ಲಿ ನೋಡ್ರಿ ಹೆಂಗೆ ಕಟ್ಟಿದೆ ನೀರು ಮೇಲೆ. ನೋಡ್ರಿ ನೀರು ಹೆಂಗೆ ಕಟ್ಟಿದೆ. ಸೊ ಇಲ್ಲೂ ಪಾರ್ಟ್ಸು ಗಾಡಿದು. ಪೆಟ್ರೋಲ್ ಹಾಕ್ಸುವ ಬರ್ರಿ ಫಸ್ಟು. 100 ಹಾಕೋಣ. ಓಕೆ, ಪೇಮೆಂಟ್ ಮಾಡಿ ನಮ್ಮ ಋತ್ವಿಜ್ ಭಾಯ್ ಮನೆ ಹತ್ರ ಸಿಗೋಣ ಬಾಯ್ಸ್. ಸೊ ಅಲ್ಲಿ ನಮ್ಮ ಕಾರ್ಗೂ ಕೂಡ ಪೆಟ್ರೋಲ್ ರಿಫಿಲ್ ಆಗ್ತದೆ. ಸೊ ₹100 ಹಾಕ್ಸಿದ್ರೆ ಎಷ್ಟು ಬಂತು? 5 ಲೀಟ್ರ್ ಟ್ಯಾಂಕು. ಪಣ ಅನ್ನೋದು ನಿಂತ್ಕೋತಷ್ಟೇ. ಇಲ್ಲಿ ಬ್ಲಿಂಕ್ ಆಗ್ತಿತ್ತು, ನಿಂತ್ಕೊತ್ತು. ಸೇಫಾಗಿ ಮನೆಗೆ ಹೋಗ್ತೀನಿ ಬಿಡು, ತಲೆ ಕೆಡ್ಸ್ಕೊಳಂಗಿಲ್ಲ. ₹100 ಹಾಕ್ಸಿದ್ರೆ 50 ಕಿಲೋಮೀಟ್ರ್ ಹೋಗುತ್ತೆ. ಆರಾಮಾಗಿ ಮನೆಗೆ ಹೋಗ್ತೀನಿ. ನಂದಿ ಹಿಲ್ಸ್ಗೆ ಸರಿ ಆಯಿತು. ಮನೇಲಿ ಅದೇ ಹೋಲ್ಸೇಲ ನನಗೆ ಇಕ್ಸೋಕ್ಕೆ ರೆಡಿ ಆಗಿದ್ದೀರ. ಒಟ್ಟಿನಲ್ಲಿ ಆಲ್ರೆಡಿ 3 ಸಲ ಫೋನ್ ಬಂತು ಮನೆಯಿಂದ. ಓಕೆ ಬರ್ರಿ. ಓಕೆ ಬಾಯ್ಸ್, ಇವರು 40 ಮೇಲೆ ಹೋಯ್ತಾನೆ ಇಲ್ಲ. ಇವಾಗ ಸ್ವಲ್ಪ ಸ್ಪೀಡಾಗಿ ಅಂತೇಳಿ ಒಂದು 50-60ಕ್ಕೆ ಬರ್ತಾವ್ರಿ. ಈಗ ನಾನು ಮನೆಗೆ ಹೋಗಿ ಮಲಗಬೇಕು. ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕು. ಇನ್ನೂ 12:30 ಆಗೋಗಿದೆ ಟೈಮು. ನಾನೀಗ ಹೋಗಿ ಇವೆಲ್ಲ ಎತ್ತಿಕ್ಕಿ ನಾ ಮಲಗಿ ಬೆಳಿಗ್ಗೆ ಎದ್ದೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ದು ಕಾಲೇಜ್ಗೆ ಹೋಗಿ ನಿಜವಾಗ್ಲೂ ಆಗ್ತಾಯಿಲ್ಲ ಗುರು. ಬಿಟ್ಬಿಡ್ತೀನಿ ಯೂಟ್ಯೂಬ್ನ, ನನ್ನ ಕೈಲಿ ಆಯ್ತಾ ಇಲ್ಲ. ಯೂಟ್ಯೂಬ್ ಸವಾಸನೆ ಬೇಡ ನನಗೆ ಏನಾಗ ಆಗ್ಬಿಟ್ಟೈತೆ. ಡೈಲಿ ಬ್ಲಾಗು ಅಂದ್ಕೊಂಡು ಹಿಂಗೆ ಬ್ಲಾಗ್ ಮಾಡೋಕೆ ಆಚೆ ಬಂದುಬಿಟ್ರೆ ಮನೆಗೆ ಹೋಗಿ ಮಲಗೋದಕ್ಕೆ 1 ಗಂಟೆ ಗುರು. ಈ ಬ್ಲಾಗಿನ ಇಲ್ಲ ನೋಡ್ರಿ, ಇವರು ರಿಫ್ಲೆಕ್ಟ್ ಆನ್ ಮಾಡ್ಕೊಂಡು ನಮಗೆ ಫ್ಲ್ಯಾಶರ್ ಬರ್ತಾರೆ. ಇನ್ನೇನು ನಾವೇನ ಈ ಬ್ಲಾಗ್ ಡಿಲೀಟ್ ಮಾಡಬೇಕು ಅಂದರೆ ಈಗ ಮನೆಗೆ ಹೋದ್ಮೇಲೆ 2 ಬರಬೇಕು. ಅಲ್ಲಿಗೆ ನಿದ್ದೆ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಮನೆಗೆ ಹೋಗೋದಕ್ಕೆ 1-1:30 ಆಯ್ತದೆ. ಬ್ಲಾಗ್ ಎಡಿಟ್ ಮಾಡೋಕ್ಕೆ 2:30, 3:30. ಇನ್ನು 3 ಅವರ್ ನಿದ್ದೆ ಯಾವ ಮೂಲಿಗೆ ಇಟ್ಕೋದು ಗುರು? ನನಗೆ 8 ಅವರ್ ನಿದ್ದೆ ಬೇಕು ಮಿನಿಮಮ್ಮು. ಯಾವ ಮೂಲಿಗೆ ಇಟ್ಕಲ್ಲ. ಬರ್ರಿ, ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಮೀ. ಅಯ್ಯೋ, ನಮ್ಮಲ್ಲೇ ಕ್ರಶಸ್ ಆಗೋ ಥರ ಕಾಣ್ತಿದೆ. ಬರ್ರಿ ಬಾಯ್ಸ್, ಹೋಗುವ. ಫಸ್ಟು ಸೈಲೆನ್ಸರ್ ಎತ್ತಾಕೊಳ್ಳುವ, ಆಮೇಲೆ ಗಿರಿಯಣ್ಣ ಡ್ರಾಪ್ ಮಾಡುವ, ಆಮೇಲೆ ಮನೆಗೆ ಹೋಗುವ. ಇನ್ನೂ ಯಾವ ರೂಟ್ ಹೋಗ್ಬೇಕು ನಿಜವಲ್ಲೂ ರೂಟ್ಗಳೇ ಗೊತ್ತಿಲ್ಲ ಗುರು ನನಗೆ. ಇಲ್ಲಿ ಹಿಂಗೆ ಹೋಯ್ತವ್ರೆ ಅಂತ. ಇವ್ರು 2 ಗಾಡಿ ಪಾಸ್ ಆಗ್ತೈತೆ, 2 ಗಾಡಿನ ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಅವನ ಎಸ್ಕೋಟ್ ಮಾಡ್ತಾಯಿದ್ದೀವಿ ಕಾರ್ನ. ಮುಂದೆ ಋತ್ವಿಜ್ ಭಾಯ್, ಹಿಂದೆ ನಾನು ಕಾರ್ನಲ್ಲಿ ಸೇಫಾಗಿ ಹೋಗ್ಲಿ ಗಿರಿಯಣ್ಣ ಅಂದ್ಬಿಟ್ಟು ಎಕ್ಸ್ಕೋಟ್ ಮಾಡ್ತಾಯಿದ್ದೀವಿ ನಾವು. ನೋಡ್ರಿ ಈಗ ಮುಂದಕ್ಕೆ ಹೋಯ್ತಾರೆ ಅವರು. ಓಕೆ ಬರ್ರಿ, ಸಿಗ್ತೀನಿ ಆಮೇಲೆ. ಕರೆಕ್ಟಾಗಿ ಕ್ಯಾಮ್ರಾ ಆನ್ ಮಾಡೋಕ್ಕೂ ನೀವು ಕೊಡೋಕೆ ಒಂದೇ ಎಕ್ಸಾಸ್ಟ್ ಬೇಡ.
ಬಾಯ್, ಗುಡ್ ನೈಟ್ ಬ್ರೋ. ದಾರಿ ಗೊತ್ತಾ? ನನಗಂತೂ ರೋಡ್ ಗೊತ್ತಾಗಿಲ್ಲ, ಫುಲ್ ಕನ್ಫ್ಯೂಷನು. ಬಾಯ್ ಬ್ರೋ, ಸಿಗುವ ಅಬ್ಬಡ. ಹೆಂಗೆ ಬ್ರೋ ಗಿರಿ ಬ್ರೋ? ಸ್ಟ್ರೈಟಾ ರೈಟಾ? ಓಕೆ ಬ್ರೋ. 12:50 ಮನೆಗೆ ಹೋಗೋದಕ್ಕೆ 1:30 ಮಲ್ಕೊಳ್ಳೋದಕ್ಕೆ. ಇವತ್ತು ಹಾಳಾಯ್ತು ಇಡೀ ದಿನ. ಹೆಂಗೆ ಸ್ಟ್ರೈಟಾ? ಓಕೆ ಬಾಯ್ಸ್, ಎಕ್ಸಾಸ್ಟ್ ಪಿಕ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ಪೀಸಾಗಿ ಮನೆಗೆ ಹೋಗುವ. ಕೊಡಿ ಬ್ರೋ. ಆಗತ್ತೆ ಕೊಡ್ರಿ. ಅಯ್ಯೋ ಸಾಕು, ಕೊಡು ಬ್ರೋ. ಏನಿಲ್ಲ, ಕೈಯಲ್ಲಿ ಕಾಲಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾರೆ ಅಷ್ಟೇ. ಮುಟ್ಟೋದೇ ಇಲ್ಲ ಇದನ್ನೀಗ. ಇಲ್ಲ ಇರಿ ಆಗುತ್ತೆ, ಸಾಕ್ಬಿಟ್ರಿ. ಸಾಕ್ಬಿಡಿ ಅಷ್ಟೇ. ಅದಕ್ಕೆ ಏನು ಪ್ರೆಷರ್ ಮಾಡಿದ್ರು ಅಷ್ಟೇ ಮೇಲೆ ಕಷ್ಟ. ಅಪ್ಪಡ. ಓಕೆ ಬ್ರೋ, ಬಾಯ್. ನಿಮಗೋಸ್ಕರ ಇದು, ಅದು ನಮಗೋಸ್ಕರ. ಬಾಯ್. ಈಗ ಕೊರಿತೈತೆ ನೋಡ್ರಿ, ಹೇಳಿದ್ನಲ್ಲ ಪೆಟ್ರೋಲ್ ಅಲೆ ಖಾಲಿ. ಯಾವ್ರೇಜ್ ಕೊಡ್ತಾ ಇಲ್ಲ ಯಾಕೋ. ಬಾಯ್ ಬ್ರೋ. ಓಕೆ ಬಾಯ್ಸ್, ಈಗೇನಂದ್ರೆ ಕಷ್ಟ. ಈಗ ಇವೆರಡು ಹಿಂಗೆ ಹಿಡ್ಕೊಂಡು ಹೋಗೋದೇ ಒಂದು ಬಹಳ ಕಷ್ಟ, ಬಹಳ ಕಷ್ಟ. ಕೋಲ್ಡ್ಗೆ ಪದಗಳೇ ಬತ್ತಿಲ್ಲ ಬಾಯಿಂದ. ಗಂಟ್ಲು ಬೇರೆ ಕೆಟ್ಕೊಬಿಡ್ತು. ಅಲ್ಲೇನೋ ತಿಂದೆ ಸ್ವಲ್ಪ, ಮೊದಲು ಆರೋಗ್ಯ ಕೆಟ್ಟಿತ್ತಲ್ಲ, ಇರುವಾರ ಕೆಟ್ಬಿಡ್ತು. ಓಕೆ ಬರ್ರಿ, ಇವಾಗ ಇಲ್ಲಿಂದ ಮನೆಗೆ ಹೋಗೋದಿರೋದು ಗುರು. ಈ ಪಾರ್ಟ್ಸ್ನ ಹುಷಾರಾಗಿ ಮನೆಗೆ ತೊಗೊಂಡೋಗ್ಬೇಕು. ಯಾವ ಹುಡುಗರು ಮನೆಗೆ ಹೋಗೋದು? ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಗುರು. ಬರ್ಬೇಕಾದ್ರೆ ಆರಾಮಾಗಿ ಬಂದುಬಿಡ್ತೀನಿ, ಹೋಗ್ಬೇಕಾದ್ರೆ ಇವ್ರ ಮನೆಗೆ ಕನ್ಫ್ಯೂಷನ್ ಜಾಸ್ತಿ. ನನಗೆ ಕಿಟ್ಟಿಗೆ ಭಯ ಆಗ್ತೈತೆ, ಎಲ್ಲಿ ಲೆಫ್ಟ್ ರೈಟಿಗೆ ಬಿದ್ದುಬಿಡ್ತದೆ ಅಂತ. ಬನ್ನಿ ಬಾಯ್ಸ್, ಮನೆಗೆ ಹೋಗುವ, ಸಿಗುವ. ಗಿರಿನ ಡ್ರಾಪ್ ಮಾಡಾಯಿತು, ಮನೆಗೆ ಹೋಗ್ಬೇಕು. 1:15 ಮನೆಗೆ ಹೋಗಿ ಮಲಗೋದಕ್ಕೆ 2 ಗಂಟೆ ಫಿಕ್ಸು. ನನ್ನ ಜೀವನ ಪೂರ್ತಿ ಬರೀ ನೈಟಲ್ಲೇ ಕಳೆಯೋದಾಗೋಯ್ತು, ಡೇ ಟೈಮ್ಗಿಂತ ಜಾಸ್ತಿ. ಓಕೆ ಬಾಯ್ಸ್, ಗಾಡಿ ಎತ್ಕೊಂಡು ಮನೆ ಹತ್ರ ಬಂದೆ. 1:15 ಟೈಮ್ ಆಗೈತೆ. ನಮ್ಮನಿಗೇನೋ ಸೌಂಡ್ ಕೇಳಿಸ್ತು ಅಂದರೆ ಸೌಂಡ್ ಕೇಳಿಸೈತೆ. ಈಗ ಆಚೆ ಬರ್ತಾರೆ, ಹೋಗಿದ್ದಾರೆ. 1:15 ಮನೆಗೆ ಬಂದಿದೆಯಲ್ಲೋ PVC ನನ್ನ ಮಗನೇ ಅಂತ. ಅದಕ್ಕೆ ಮುಂಚೆ ಸೈಲೆಂಟಾಗಿ ಎಲ್ಲ ಬಾಟ್ನ ಎತ್ಕೊಂಡು ಎಲ್ಲ ಟೈಟ್ ಆಗ್ಬಿಟ್ಟಿಲ್ಲ ಗುರು. ಅಪ್ಪಡ, ಇವೆರಡು ಪಾರ್ಟೇ ತುಂಬ ಕಷ್ಟಲಿ ಗುರು. ಇವನ್ನೆಲ್ಲ ತಿರ್ಗಾ ನಾನು ಎಲ್ಲಿಂದ ಪುಣೆಯಿಂದ ತರ್ಸೋಕ್ಕಾಗಲ್ಲ. ಯಪ್ಪ ಇರು ಗುರು. ಅಮ್ಮಡ, ಇದೊಂದು ಸಪ್ರೇಟು ಚಾರ್ಜಿಂಗ್ ಕೇಬಲ್ ಬೇರೆ ತೊಗೊಂಡಿಲ್ಲ. ಇದು ಫುಲ್ಲು ಅದೇ ಗಾಡಿದು ಕೆಟ್ಟದು. ನಾವು ಮಾಯತ್ ಬರೋಕ್ಕೆ ಮುಂಚೆ ಇವೆರಡು ನಮ್ಮ ಮೇಕಕ್ಕೆ ಬಿಟ್ಟು ಹೊರಬರೋಣ ಬರ್ರಿ ಬಾಯ್ಸ್. ಇನ್ನೂ ಲೆಗ್ಸು ಅಷ್ಟಿದೆ. ಸೊ ಫಸ್ಟ್ ಇವೆರಡು ನಿಕ್ಬಿಟ್ಟು ಆಮೇಲೆ ಅದು ನಿಕ್ಕೊಳ್ಳೋದ. ನಾವು ಮಾತು ತುಂಬ ಒಳ್ಳೆಯರು, ಗೇಟ್ ಬೇಗನೆ ಹಾಕಿಲ್ಲ. ನನ್ನ ಮಗ ಬರ್ತಾನೆ ಅಂತ ನಮಗೆ ಗೊತ್ತು. ಸೈಲೆಂಟಾಗಿ ಕೆಲಸ ಎಲ್ಲ ಮಾಡಬೇಕಾಗತ್ತಲ್ಲ ನಾವು ಬಾಯ್ಸ್. ಓಕೆ ಬಾಯ್ಸ್, ವಾಯ್ಸ್ ಫುಲ್ ಚೇಂಜ್ ಆಗಿದೆ. ಸೊ ಟೈಮ್ ಈಗ ಹತ್ತತ್ರ 1:15 ಆಗಿದೆ. ಸಾಕಾಗೋಯ್ತು ಒಂದು ಕೆಟ್ಟತಿ ಅಂತ ಹೋಗ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಫುಲ್ಲು ಅದ್ರದ್ದು ಏನು ಮೆಟಲ್ ಪಾರ್ಟ್ಸ್ ಇದೆ ಅದಿದೆ. ಸೊ ಇಲ್ಲಿ ಸೈಡ್ ಫೇರಿಂಗ್ಸು, ಆಮೇಲೆ ಇಲ್ಲಿ ಅದರದ್ದು ಬೇರೆ ಫೈಬರ್ ಪಾರ್ಟ್ಸು. ಇದು RNM ಎಕ್ಸಾಸ್ಟ್ ತರಿಸಿದ್ದೀನಿ. ಸೊ ಇದೇ ದುಡ್ಡನ್ನ ಎಲ್ಲಾರ ಬೇರೆ ಕಡೆ ಹಾಕಿದ್ರೆ ಒಳ್ಳೆ ರಿಟರ್ನ್ಸ್ ಎತ್ಕೋಬೋದಿತ್ತು. ನಾನು ಎಂತ ನನ್ನ ಮಗ ಅಂದರೆ ಬೈಕ್ಗೆ ಸುರಿತಾ ಇದ್ದೀನಿ
ನಮ್ಮ ಮನೇಲಿ ಪುಣ್ಯಕ್ಕೇನೋ ಅಷ್ಟಾಗಿ ಬೈತಾ ಇಲ್ಲ, ಲೈಟಾಗಿ ಅವಾಗವಾಗ ಮಂಗಳಾರ್ತಿರ್ತಾರೆ. ಫೈನಲಿ ಅಕ್ರಪೋಯ್ಚ್ ಹೆಂಗೆ ಕಾಣ್ತೈತೆ. ಅಯ್ಯೋ ಅಯ್ಯೋ. ಸೊ ಇದು ಹಬ್ಬನ ಹೇಗಿರುತ್ತೆ ನೋಡೋಣ. ಸೀರಿಯಸ್ಲಿ ನನ್ನ ಹ್ಯಾಪಿನೆಸ್ನ ತಡೆಯೋಕ್ಕಾಗ್ತಾಯಿಲ್ಲ ಗುರು. ಈ ಎಕ್ಸಾಸ್ಟ್ ನೋಡ್ಬಿಟ್ಟು ಕಳೆದೋಗ್ಬಿಟ್ಟಿದ್ದೀನಿ. ಈ ಎಕ್ಸಾಸ್ಟ್ ಮುಂದೆ ಬೇರೆ ಏನೂ ಇಲ್ಲ. ಓಕೆ ಸಾಕು, ಇಷ್ಟು ವ್ಲಾಗ್ ಮಾಡಿದ್ದು. ಸೊ ಅದ್ರ ಮೇಲೆ ಇದೊಂದು ಹೈರೋ ಟಿಪ್ ಆಗಿರೋದು ಕವರ್ ಬರುತ್ತೆ. ಸೊ ಅದು ಬಿಚ್ ಮಡಗಿದ್ದಾರೆ. ಸೊ ಇವತ್ತಿನ ವ್ಲಾಗಾಗಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಗೌಡರು. ಯಾರೇನೋ ನಮ್ಮ ಇನ್ಸ್ಟಾ ಪೇಜ್ಗೆ ಫಾಲೋ ಮಾಡಿಲ್ಲ, ಪಟ್ಟನ್ ಫಾಲೋ ಮಾಡಿರಿ. ಆ್ಯಂಡ್ ನಮ್ಮ ಯೂಟ್ಯೂಬ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟನ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಗೌಡರು ಸೈನ್ ಕೊಟ್ಟು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್. ಹುಷಾರಾಗಿ ಗಾಡಿ ಓಡಿಸಿ, ಹುಷಾರಾಗಿರಿ. ಜಾಸ್ತಿ ಮಾತಾಡೋಕ್ಕಾಗ್ತಲ್ಲ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.